ಮಲಗ್ತೀರಪ್ಪ? ಅಪ್ಪ, ನನ್ನ ಬೆನ್ನ ಹಿಂದೆ ಏನೋ ಒಂದು ನಡೀತಿದೆ ಅನ್ನಿಸ್ತದೆ. ಆದರೆ ಏನು ಅಂತ ಕಂಡು ಹಿಡಿಯೋಕ್ಕಾಗ್ತಾಯಿಲ್ಲ. ಕೇಳಿದ್ದನ್ನು ನಂಬಬೇಕೋ ಬಿಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಹೇಗೆ ಕೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ಆದರೆ ಕೇಳ್ತಿದ್ರೆ ಸಮಾಧಾನ ಇರಲ್ಲ. ಅದಕ್ಕೆ ನಾನು ಅಣ್ಣನ ಜೊತೆ ಮದುವೆ ಮಾಡಿಸಿದ್ದು ಅಜ್ಜಿ ಅಲ್ವಾ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಂದರೆ, ಅದಕ್ಕೆ ಮದುವೆ ಆಗೋಕ್ಕೂ ಮೊದಲು ನಿಮ್ಮ ಜೊತೆ ಏನಾದರೂ ಜಗಳ ಆಡಿದ್ರ? ಹೇಳಿಯಪ್ಪ, ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಜಗಳ ನಡೆದಿತ್ತಾ? ಈ ವಿಷಯನ ಯಾಕೆ ಕೇಳ್ತಾ ಇದ್ದೀನಂದರೆ, ನಿಮ್ಮ ಫ್ರೆಂಡ್ ಲಾಯರ್ ಶ್ರೀನಿವಾಸ್ ಇದ್ರಲ್ಲ, ಅವ್ರ ಮಗ ಆದರ್ಶ್, ಅವನು ನನಗೆ ಈ ವಿಷಯ ಹೇಳ್ದ. ಇದು ನಿಜಾನ ಅಂತ ಅವ್ರ ತಂದೆನ ಕೇಳೋಣ ಅಂತಂದರೆ ಅವ್ರು ಬದುಕಿಲ್ಲ. ನಿಮ್ಮನ್ನು ಕೇಳೋಣ ಅಂತಂದರೆ ನೀವು ಸದ್ಯಕ್ಕೆ ಏನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ನಾನು ಆದರ್ಶ್ ಸೇರಿಕೊಂಡು ಕೆಲವು ಘಟನೆಗಳ ಬಗ್ಗೆ ಸತ್ಯ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀವಪ್ಪ. ದೀಪ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಹೌದಪ್ಪ, ಸದ್ಯದಲ್ಲೇ ನಾನು ಅವ್ರನ್ನ ಕರ್ಕೊಂಬಂದು ಈ ಮನೆಯಲ್ಲಿ ನಿಮ್ಮೆಲ್ಲರ ಮುಂದೆ ನಿಲ್ಲಿಸ್ತೀನಿ. ಅಂದರೆ ದೀಪನೇ ದಿಶಾ ಅನ್ನೋ ಸತ್ಯ ಚೂರು ಗೊತ್ತಾಗೋಯ್ತಾ? ದೀಪ ಅವ್ರು ಮತ್ತೆ ನಮ್ಮ ಮನೆಗೆ ಬಂದರೆ ಮಾತ್ರ ಈ ಮನೆ ಸಮಸ್ಯೆ ಬಗ್ಗೆ ಹರಿಯೋದು. ದೀಪ ಅವ್ರ ಮನೆಗೆ ಬಂದರೆ ದಿಶಾ ಅವ್ರ ಕತೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಯೋಚನೆ ಮಾಡಬೇಡಿಯಪ್ಪ. ಆದಷ್ಟು ಬೇಗ ದಿಶಾನ ಮನೆಯಿಂದ ಹೊರಗೆ ಹಾಕ್ತೀನಿ. ದೀಪ ಅವ್ರು ಮತ್ತೆ ಬರೋದು ನಿಮಗೂ ಖುಷಿ ಅಲ್ವಾಪ್ಪ? ಯಾಕಂದರೆ ನನ್ನ ಜೊತೆ ಕೊನೆವರೆಗೂ ಇರಬೇಕಾಗಿರೋದು ದೀಪ ಅವರು, ದಿಶಾ ಅವರಲ್ಲ. ಇದು ನೀವು ಹೋಗ್ತೀರಾ ಅಂದ್ಕೊಂಡಿದ್ದೀನಿ. ಧೈರ್ಯವಾಗಿರಿಯಪ್ಪ, ಎಲ್ಲ ಒಳ್ಳೆಯದಾಗುತ್ತೆ. ನಾಳೆ ಮನೇಲೊಂದು ಪೂಜೆ ಇಟ್ಕೊಂಡಿದ್ದೀನಿ. ನಾಳೆನೇ ಇದಕ್ಕೆಲ್ಲ ಅಂತ್ಯ ಹಾಡ್ತೀನಿ. ರೆಸ್ಟ್ ಮಾಡಿಯಪ್ಪ. ಆದರ್ಶ್, ನಾಳೆ ಮನೇಲಿ ಪೂಜೆ ಅರೇಂಜ್ ಮಾಡಿದ್ದೀನಿ. ವಿತ್ ಪ್ರೂಫೇ ಮನೆಗೆ ಬಾ. ಈ ಸಲನಾದ್ರೂ ನನ್ನ ಸಿಂಹ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಓದಿ ಪೊಲೀಸ್ ಆಗಲಿ, ರಿಯಲ್ ಪೊಲೀಸ್ ಆಗಲಿ ಅನ್ನೋದು ನನ್ನ ಆಸೆ. ಸಂಜನಾ, ಏನಮ್ಮ ನಮ್ಮ ನರಸಿಂಹ ಏನಾಗಿದ್ದಾನೆ? ಪೊಲೀಸು. ಮುಂದೆ ಏನಾಗ್ತಾನೆ? ದೊಡ್ಡ ಆಫೀಸರ್ ಆಗ್ತಾನೆ. ಅಂದ್ರೆ ನೀನು ನರಸಿಂಹ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಅಂದ್ರೆ ಅವ್ನು ಚೆನ್ನಾಗಿ ಓದಿ ಪೊಲೀಸ್ ಆಗಿಲ್ವಾ? ಹಾಗಲ್ಲ ಆಂಟಿ, ಚೆನ್ನಾಗೇ ಓದಿದಾನೆ. ಇನ್ನು ಮುಂದೆ ಹೋಗ್ತಾ ದೊಡ್ಡ ಆಫೀಸರ್ ಆಗಲಿ ಅಂತ ಹೇಳ್ತಿದ್ದೆ ಅಷ್ಟೆ. ಹೌದಾ? ಎಲ್ಲಿ, ಯಾವ ಪುಸ್ತಕ ಕೊಡಿಲಿ? ಇಲ್ಲೇ ಇದೆ ಆಂಟಿ. ಅವ್ನು ಪೊಲೀಸ್ ಪರೀಕ್ಷೆ ಬರೆಯೋದಕ್ಕೆ ಇದೇ ಪುಸ್ತಕ ಕಣಮ್ಮ ಓದಿದ್ದು. ಇದನ್ನೇ ಮತ್ತೆ ಓದ್ಬೇಕಾ? ಹ್ಞೂ ಆಂಟಿ, ಸಬ್ ಇನ್ಸ್ಪೆಕ್ಟರಿಂದ ಇನ್ಸ್ಪೆಕ್ಟರ್ ಆಗಿ ಅದಾದ್ಮೇಲೆ ದೊಡ್ಡ ಆಫೀಸರ್ ಆಗಬೇಕಲ್ವಾ, ಅದಕ್ಕೆ ಈ ಬುಕ್ಸ್ನೇ ಓದಬೇಕು. ಓ ಹೌದಾ? ಛೇ, ನಾನು ನೋಡಮ್ಮ ಎಂಥ ದಡ್ಡಿ, ಇವೆಲ್ಲ ನನಗೆ ಅರ್ಥನೇ ಆಗಲ್ಲ. ಆದರೂ ನೀನು ಗ್ರೇಟ್ ಕಣಮ್ಮ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಡಿವೋರ್ಸ್ ಕೇಸ್ಗಳೇ ಜಾಸ್ತಿ ಆಗೋಗಿದೆ. ಆದರೆ ನೀನು ಮಾತ್ರ ಗಂಡನ ಏಳ್ಗೆಗೆ ಅವ್ನ ಹಿಂದೆನೇ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ಯಾ. ಗುಡ್ ಗುಡ್, ನಿನ್ನ ಮೆಚ್ಚದೆ ನಾನು. ಥ್ಯಾಂಕ್ ಯು ಆಂಟಿ. ಏನದು? ಏನಿಲ್ಲ, ಊಟ ಕರೆಯೋಣ ಅಂತ ಬಂದೆ. ಇವಳು ನಮ್ಮ ಯಜಮಾನ್ರು ಬರಲಿ ಅಂತ ನಾಚ್ಕೋತಾ ಇದ್ಲು. ಆಯಿತು, ಇಬ್ಬರು ಒಟ್ಟಿಗೆ ಬನ್ನಿ ಅಂತ ಹೇಳಿದೆ. ನನಗೆ ಹಸಿವಿಲ್ಲ. ನನಗೂ ಹಸಿವಿಲ್ಲ. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ. ನೋಡು, ಇರೋ ತನಕ ಚೆನ್ನಾಗಿ ತಿಂದು ಬದುಕಬೇಕು ಕಣೋ. ಸತ್ತಾಗೇನ ಎತ್ಕೊಂಡು ಹೋಗ್ತೀವಿ. ಬನ್ನಿ ಇಬ್ರು ಊಟಕ್ಕೆ. ಏನಿದಲ್ಲ?
ನೀನು ಚೆನ್ನಾಗಿ ಓದಿ ಪೊಲೀಸ್ ಆಫೀಸರ್ ಆಗಲಿ ಅಂತ ಮೇಡಮ್ ಕೊಟ್ಟಿರೋ ಅವಕಾಶನ ಬಳಸ್ಕೊಳ್ಳಿ ಅಂತ ಈ ಬುಕ್ಸನ್ನೆಲ್ಲ ತಂದಿರೋದು. ಈಗಲೇ ನೀನು ಅಭ್ಯಾಸ ಶುರು ಮಾಡ್ಕೋ ಆಯಿತಾ? ನಿನ್ನ ಡ್ರೆಸ್ನ ಅಯರ್ನ್ ಮಾಡೋದು, ಶೂ ಪಾಲಿಷ್ ಮಾಡೋದು, ಊಟ ತಿಂಡಿ ಎಲ್ಲದನ್ನು ನಾನೇ ನೋಡ್ಕೊಳ್ತೀನಿ. ಎಲ್ಲ ಜವಾಬ್ದಾರಿ ನಂದು. ಜಾಸ್ತಿ ಮಾತಾಡಬೇಡ. ನಾನು ಇವತ್ತು ಸುಳ್ಳು ಹೇಳಿ ಪೊಲೀಸ್ ಆಫೀಸರ್ ಆಗಿರೋದು ಸಿಕ್ಕಾಕೊಂಡಿರೋದಕ್ಕೆ ನೀನೇ ಕಾರಣ. ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಯಾವಾಗಲೂ ನನ್ನನ್ನು ಬೈತಾನೆ ಇರ್ತೀಯ. ಆವತ್ತು ನಾನು ಹೇಳಿದ್ದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಬರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ನರಸಿಂಹ, ನೀನು ಹೇಳಿದ್ದನ್ನೇ ನನ್ನ ಪೇಪರ್ ಮೇಲೆಲ್ಲ ಬರ್ದಿರೋದು. ಪ್ರಾಮಿಸ್. ನೋಡು, ಆದರೆ ಈ ವಿಷಯ ಅಪ್ಪ ಅಮ್ಮಂಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಸರಿ ಸರಿ, ನಾನು ಸ್ವಲ್ಪ ಪ್ರೈವಸಿ ಬೇಕು. ನೋಡು, ಸರಿ ಅತಿ ಆಯ್ತು ನಿಂದು. ಪದೇ ಪದೇ ಹೇಳಿದಷ್ಟು ಜಾಸ್ತಿ ಮಾಡ್ತಾ ಇದೆಯಾ? ಕಿಸ್ ಕೊಡೋದ್ರಿಂದ ಅದು ಮೆಡಿಸಿನ್ ಥರ ರಿಯಾಕ್ಟ್ ಆಗುತ್ತಂತೆ. ನಿನ್ನ ಕೋಪ, BP, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತಂತೆ. ನಿನ್ಗೆ ಎನಿವೇ ಸ್ಟ್ರೆಸ್ ಇದೆಯಲ್ಲ, ಕೆಲ್ಸದ ಸ್ಟ್ರೆಸ್ ಎಲ್ಲ ರಿಲೀವ್ ಆಗುತ್ತೆ, ಅದಕ್ಕೆ ಕೊಟ್ಟೆ. ನೋಡು, ನಾನು ಪದೇ ಪದೇ ಹೇಳಲ್ಲ, ಮತ್ತಿನೊಂದ್ಸತಿ ಹಿಂಗೆ ಮಾಡಿದ್ರೆ ನೀನು ಹೀಗೆಲ್ಲ ನನ್ನ ಜೊತೆ ಬಿಹೇವ್ ಮಾಡಬೇಡ. ನೀನು ವಿಟ್ನೆಸ್ ಅಂತ ಕರ್ಕೊಂಡು ಬಂದಿದ್ಯಲ್ಲ, ಅವ್ರಿಗೆ ಊಟ ತಿಂಡಿ ಎಲ್ಲ ನಾನೇ ಮಾಡಿಸ್ಬೇಕು, ಅದನ್ನ ಮರಿಬೇಡ. ಸರಿ ಮೇಡಮ್, ಈಗ ನೀವು ಹೊರಡಿ. ಎಲ್ಲಿಗೆ? ಆ ವಿಟ್ನೆಸ್ ಮನೆಗ? ಬೇಡ ಬೇಡ, ಅವ್ರನ್ನ ನಾಳೆ ಇಲ್ಲಿಗೆ ಕರ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ? ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ನಿನಗೆ ಡೌಟಾ? ಹಾಗೇನಿಲ್ಲ, ಅವ್ರು ಇಲ್ಲಿದ್ರೆ ಎಲ್ಲರ ಜೊತೆ ಬೆರೆತರೆ ಅಟ್ಲೀಸ್ಟ್ ಮಾತಾಡ್ತಾರೆ ಅಂತ. ಆಮೇಲೆ ಇಲ್ಲಿದ್ರೆ ಸೇಫ್ಟಿ ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಬರ್ತೀನಿ. ಗುಡ್, ಒಳ್ಳೆ ಐಡಿಯಾನೇ. ಬರೀ ಓದಿ ರ್ಯಾಂಕ್ ತಗೊಂಡವ್ರು ಮಾತ್ರ ವಿನಾಶ ಆಗಲ್ಲ. ಹ್ಯುಮ್ಯಾನಿಟಿ ಜೊತೆಗೆ ಕೆಲಸದ ಮೇಲೆ ಕಮಿಟ್ಮೆಂಟ್ ಇರಬೇಕು, ನಿಯತ್ತಿಂದ ದುಡಿಬೇಕು. ಅದೆಲ್ಲ ನಿನ್ನಲ್ಲಿದೆ. ಹಾಗಾಗಿ ನೀನು ಮತ್ತೆ ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಆಗಿ ಪೊಲೀಸ್ ಆಗೋದಕ್ಕೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಸೌಂದರ್ಯ, ಏನಮ್ಮ ಆರಾಮಾಗಿ ಮೊಬೈಲ್ ನೋಡ್ತಾ ಕೂತಿದೀಯಾ? ಮತ್ತಿನ್ನೇನು ಮಾಡಲಿ ಚಿಕ್ಕತ್ತೆ, ನನಗೂ ಟೈಮ್ ಪಾಸ್ ಆಗಬೇಕಲ್ಲ. ಹಾಂ ಸರಿ, ನಿನಗೋಸ್ಕರ ಹಾಲು ತಂದಿದ್ದೀನಿ. ಹೀಗೇಗಿದೆ ಆರೋಗ್ಯ? ನನಗೇನಾಗಿದೆ, ಆರಾಮಾಗೇ ಇದ್ದೀನಲ್ಲ. ಅಲ್ಲಮ್ಮ, ಮಗುನ ಕಳ್ಕೊಂಡು ಒಂದು ವಾರನೂ ಆಗಿಲ್ಲ. ಆ ನೋವಲ್ಲಿ ಇರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ನಾನು ಆರಾಮಾಗೇ ಇದ್ದೀನಿ ಅಂತ ಹೇಳ್ತಿದೀಯಲ್ಲ. ಅವರಿಗೆ ಮಗು ಹೀಗಾಯ್ತಲ್ಲ, ಗಂಡ ಮತ್ತೆ ಫಾರಿನ್ಗೆ ಹೋದ್ರಲ್ಲ ಅನ್ನೋ ಚಿಂತೆನೇ ಇಲ್ಲ ಅನ್ಸುತ್ತೆ. ಲಾಸ್ಟ್ ವೀಕು ನಿಮ್ಮ ಅಣ್ಣ ಹೋಗಿದ್ದು ಗುಡ್ಡದ ಲೊಕೇಶನ್ ಹತ್ರನೇ ನಿಮ್ಮ ಅದಕ್ಕೆ ಫೋನ್ ಲೊಕೇಶನ್ ಸಿಕ್ಕಿದೆ.